ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಅನಂತಕುಮಾರ್ ಹೆಗಡೆ ಅವರು ಸಂಸದರು ಸತತವಾಗಿ ಎತ್ಕೊಬರ್ತಾರೆ. ಹಿಂದೂ ಫೈರ್ ಬ್ರ್ಯಾಂಡ್ ಮಾತೆತ್ತಿದ್ರೆ ಮಗನೇ ಸಂಸ್ಕೃತಿ ಜಾಸ್ತಿ ಬಳಸ್ತಾರೆ. ಇತ್ತೀಚೆಗಷ್ಟೇ CM ಸಿದ್ದರಾಮಯ್ಯ ಅವರ ವಿರುದ್ಧ ಮಾತನಾಡಿ ಸಾಕಷ್ಟು ವೈರಲ್ ಆಗಿತ್ತು. ಅನಂತಕುಮಾರ್ ಹೆಗಡೆ ಅವರು 2019 ಚುನಾವಣೆ ಸಂದರ್ಭದಲ್ಲಿ ನಂಗೆ ತುಂಬ ಚೆನ್ನಾಗಿ ನೆನಪಿದೆ. ಅವ್ರಿಗೆ ಟಿಕೆಟ್ ಕೊಡಲ್ವಂತೆ, ಅವ್ರು ನಿಲ್ಲಲ್ವಂತೆ ಅಂತ ಹೇಳ್ಕೊಂಬರ್ತಾರೆ. ಕೊನೆಗೆ ಅವ್ರಿಗೆ ಟಿಕೆಟ್ ಕೊಡ್ತಾರೆ. ಈ ಬಾರಿ ಕೂಡ ಆ ರೀತಿ ಆದರೂ ಅಚ್ಚರಿ ಪಡ. ಈ ಹಾಲನ್ನ ಬೆಳಗ್ಗೆ ಎದ್ದ ತಕ್ಷಣ ತಪ್ಪದೆ ನೀವು ಕುಡಿದು ನಿಮ್ಮ ಮಕ್ಕಳಿಗೂ ಪ್ರತಿದಿನ ಕೊಡಿಸಿ. ಸಿರಿಧಾನ್ಯದಿಂದ ತಯಾರಾದಂತಹ ಹಾಲು, ಯಾವುದೇ ರಾಸಾಯನಿಕ ಬಣ್ಣ ಬಳಸದೆ ತಯಾರಿಸಿದಂತ ಜೀನಿ ಸಿರಿಧಾನ್ಯಗಳ ಹಾಲು ಬೇಕಾಗಿಲ್ಲ. ಕರ್ನಾಟಕದಲ್ಲಿ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ತಮ್ಮ ಅಭ್ಯರ್ಥಿಗಳ ಪರವಾಗಿ ಪ್ರಚಾರವನ್ನು ಮಾಡದ ಏಕೈಕ ಸಂಸದ ಅಂದರೂ ತಪ್ಪಾಗೋದಿಲ್ವೇನೋ. ಎಲ್ಲಿದ್ರು 4 ವರ್ಷದಿಂದ ಯಾರಿಗೂ ಗೊತ್ತಿಲ್ಲ. ಅನಂತಕುಮಾರ್ ಹೆಗಡೆ ಅವರು ಇದ್ದಕ್ಕಿದ್ದಂಗೆ ಬಂದ್ಬಿಟ್ಟು ಹಿಂದುತ್ವ ಅದು ಇದು ಅಂದರೆ ಜನಕ್ಕೆ ಬೇಜಾರಾಗ್ಬಿಟ್ಟೈತೆ. ಅದೇ ಕ್ಯಾಸೆಟ್, ಅದೇ ಟೇಪ್ ರಿಕಾರ್ಡು, ಅದೇ ಸರಿಗಮ ಪದನಿಸ, ಅದೇ ರಾಗ, ಮತ್ತೇನು ಬದಲಾವಣೆ ಇಲ್ಲ. ಇತ್ತೀಚೆಗೆ ಖಾನಾಪುರ, ಬೆಳಗಾವಿಯ ಖಾನಾಪುರ ಲೋಕಸಭಾ ವ್ಯಾಪ್ತಿಗೆ ಬಂದಾಗ ಉತ್ತರ ಕನ್ನಡಕ್ಕೆ ಬರ್ತದೆ. ಖಾನಾಪುರದಲ್ಲಿ ಏನೋ ದೊಡ್ಡದಾಗಿ ಮೀಟಿಂಗ್ ಮಾಡೋಕ್ಕೆ ಹೋದರೆ ಕಾರ್ಯಕರ್ತರೆಲ್ಲ ಕ್ಲಾಸ್ ತಗೊಬಿಟ್ರು. ಇಲ್ಲಿಗೆ ಬಂದ್ಬಿಟ್ಟಿದ್ದೀರ, ಈಗ ನಾವು ಯಾರ ತಾವು ಕೇಳಕ್ಕೆ ಹೋಗ್ಬೇಕು ಲೋಕಸಭೆ ವಿಚಾರನ? ಇಲ್ಲಿ ಕೇಳಕ್ಕೆ ಹೋದ್ರೆ ನಿಮ್ದೆಲ್ಲ ಉತ್ತರ ಕನ್ನಡಕ್ಕೆ ಬರ್ತದೆ ಅಲ್ಲೋಗಿ ಅಂತಾರೆ, ಕಾರವಾರಕ್ಕೆ ಬಂದರೆ ನಿಮ್ದೆಲ್ಲ ಬೆಳಗಾವಿಗೆ ಬರ್ತದೆ ಅಲ್ಲೋಗಿ ಅಂತಾರೆ. ನಮ್ಮ ಎದುರಿಗೆ ಬಂದು ಕುಂತಿದ್ದೀರಲ್ಲ ಆನ್ಸರ್ ಮಾಡಿ ಈಗ ಅಂತ. ಏನು ಮಾಡಬೇಕು ಗೊತ್ತಿಲ್ಲ ಅನಂತಕುಮಾರ್ ಹೆಗಡೆ ಅವ್ರಿಗೂ. ಆದರೆ ಕಾರ್ಯಕರ್ತರು ನನ್ನನ್ನು ಮತ್ತೆ ನಿಲ್ಲಿ ಅಂತ ಅವರೇ ಕಾರ್ಯಕರ್ತರ ಮಾತನ್ನು ನಾನು ನಿರ್ಲಕ್ಷಿಸಲ್ಲ ಅಂತ. ಯಾರಿಗಾರ ಟಿಕೆಟ್ ಕೊಟ್ಕೊಳ್ಳಿ, ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಅದು ಅವ್ರ ಪಾರ್ಟಿಗೆ ಬಿಟ್ಟ ವಿಚಾರ. ಗೆಲ್ಸೋದು ಬಿಡೋದು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಜನರಿಗೆ ಬಿಟ್ಟ ವಿಚಾರ. ಯಾಕೆಂದರೆ ಒಂದು ಕಡೆ ಖಾನಾಪುರ, ಇನ್ನೊಂದು ಕಡೆ ಕಿತ್ತೂರು, ಹಳಿಯಾಳ, ಕಾರವಾರ, ಕುಮಟಾ, ಹಾಗೆಯೇ ಶಿರ್ಸಿ, ಯಲ್ಲಾಪುರ, ಈ ಎಲ್ಲ ವಿಧಾನಸಭಾ ಕ್ಷೇತ್ರಗಳು ಉತ್ತರ ಕನ್ನಡಕ್ಕೆ ಬರ್ತವೆ. ಆದರೆ ಸದ್ಯ ಉತ್ತರ ಕನ್ನಡದಲ್ಲೇ, ಉತ್ತರ ಕನ್ನಡ BJPಯಲ್ಲೇ ಅನಂತಕುಮಾರ್ ಹೆಗಡೆ ಅವರಿಗೆ ಭಾರೀ ಹಿನ್ನಡೆ. ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು, ರೂಪಾಲಿ ನಾಯ್ಕ್ ಅವರು ಸೇರ್ಕೊಂಡು ಪದಾಧಿಕಾರಿಗಳ ನೇಮಕ ವಿಚಾರದಲ್ಲಿ ಜಿಲ್ಲಾಧ್ಯಕ್ಷರು ಅನಂತಕುಮಾರ್ ಹೆಗಡೆ ಅವ್ರ ಮಾತಿಗೆ ಕಿಮ್ಮತ್ತಿಲ್ಲ, ಕವಡೆ ಕಾಸಿನ ಬೆಲೆ ಇಲ್ಲ. ಹೀಗಾಗಿ ಪದಾಧಿಕಾರಿಗಳ ನೇಮಕ ವಿಚಾರದಲ್ಲಿ ಲೋಕಸಭಾ ಚುನಾವಣೆಗೂ ಮೊದಲೇ ಅನಂತಕುಮಾರ್ ಅವರ ಹೆಗಡೆ ಅವರ ಬಂಡವಾಳ ಬಯಲಾಗಿದೆ. ಪದಾಧಿಕಾರಿಗಳ ನೇಮಕ ವಿಚಾರದಲ್ಲೇ ಜಿಲ್ಲಾಧ್ಯಕ್ಷರು ಸೇರಿದಂತೆ ಇವರು ಬೆಲೆ ಕೊಟ್ಟಿಲ್ಲ ಅಂದಮೇಲೆ ಇನ್ನು ಅವ್ರ ಪರ ಕೆಲಸ ಹೆಂಗೆ ಮಾಡ್ತಾರೆ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಭಾರಿ ನಿರೀಕ್ಷೆಯಲ್ಲಿದ್ದಾರೆ, ನಮ್ಗೆ ಟಿಕೆಟ್ ಆಗುತ್ತೆ, ನಂಗೆ ರೆಡಿ ಹಾಕ್ಕೊಳ್ಳೋಕೆ ಕೇಳೋರೆ, ಹೈಕಮಾಂಡ್ ಜೊತೆ ಚರ್ಚೆ ಆಗಿದೆ ಅಂತ. ಈ ಕಡೆ ರೂಪಾಲಿ ನಾಯ್ಕ್ ಅವ್ರವೇ, ಇಬ್ಬರು ವಿಧಾನಸಭೆ ಚುನಾವಣೆ ಸೋತ್ಕೊಂಡ್ರು, ನಾವು ರೆಡಿಯಾಗಿದ್ದೀವಿ ಅನ್ನೋಂಗೆ. ಅಣ್ಣ ಅನಂತಕುಮಾರ್ ಹೆಗಡೆಗೆ ಮಾತ್ರ ಟಿಕೆಟ್ ಕೊಡೋದು ಬೇಡ ಅಣ್ಣ, ನಿಮಗೆ ಕೊಟ್ಟರೆ ನೀವು ಪರವಾಗಿ ನಾನು ಮಾಡ್ತೀನಿ, ನಮಗೆ ಕೊಟ್ಟರೆ ನನ್ನ ಪರವಾಗಿ ನೀವು ಮಾಡಿ ಅನ್ನೋ ಮಟ್ಟಕ್ಕೆ ಚರ್ಚೆಗಳು ನಡೀತಿವೆ ಅಂತೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ. ಉತ್ತರ ಕನ್ನಡ ಜಿಲ್ಲಾ ಪದಾಧಿಕಾರಿಗಳ ನೇಮಕವಾಗಿದ್ದು ಸಂಸದ ಅನಂತಕುಮಾರ್ ಹೆಗಡೆ ಅವರಿಗೆ ಬೆಲೆನೇ ಇಲ್ಲ ಅನ್ನೋ ರೀತಿಯಲ್ಲಿ ಚರ್ಚೆಗಳು ಶುರುವಾಗಿದೆ. ಭಾರಿ ಹಿನ್ನಡೆ. ಜಿಲ್ಲಾ ಪದಾಧಿಕಾರಿಗಳ ನೇಮಕದಲ್ಲಿ ಮಾಜಿ ಶಾಸಕಿ ರೂಪಾಲಿ ನಾಯ್ಕ್ ಹಾಗೂ ವಿಶ್ವೇಶ್ವರ ಹೆಗಡೆ ಕಾಗೇರಿ ಬಣದವರಿಗೆ ಹೆಚ್ಚಿನ ಅವಕಾಶ ನೀಡಲಾಗಿದೆ. ಆದರೆ ಸಂಸದ ಅನಂತಕುಮಾರ್ ಹೆಗಡೆ ಸೂಚಿಸಿದವರ ಪೈಕಿ ಕೇವಲ ಇಬ್ಬರಿಗೆ ಮಾತ್ರ ಅವಕಾಶ ಜಿಲ್ಲಾ ಪದಾಧಿಕಾರಿಯಾಗಿ. ಇದರಿಂದ ಭಾರಿ ಮುಖಭಂಗವಾಗಿದೆ. ಇನ್ನೊಂದು ಕಡೆ ಕಾಗೇರಿ ಮತ್ತು ರೂಪಾಲಿ ನಾಯ್ಕೆ ಒಂದು ರೀತಿ ಅವರಿಬ್ಬರು ಈಗ ಅನಂತಕುಮಾರ್ ಹೆಗಡೆ ಅವರು ತಲೆನೋವಾಗಿ ಪರಿಣಮಿಸಿಬಿಟ್ಟಿದ್ದಾರೆ. ಪದಾಧಿಕಾರಿಗಳ ನೇಮಕ ಕಳೆದ 15 ದಿನಗಳ ಹಿಂದೆ ಕಾಗೇರಿ ಮತ್ತು ಅನಂತಕುಮಾರ್ ಹೆಗಡೆ ನಡುವೆ ಭಿನ್ನಾಭಿಪ್ರಾಯಕ್ಕೂ ಕಾರಣವಾಗಿತ್ತು. ನಾನು ಹೇಳಿದ್ದನ್ನು ಫೈನಲ್ ಮಾಡುವಂತೆ ಜಿಲ್ಲಾಧ್ಯಕ್ಷ NS ಹೆಗಡೆ ಅವರಿಗೆ ಅನಂತಕುಮಾರ್ ಹೆಗಡೆ ಕ್ಲಾಸ್ ತಗೊಂಡಿದ್ದರು. ಆದರೆ NS ಹೆಗಡೆ ಮಾತ್ರ ಕೇಳೇ ಇಲ್ಲ. ಎಲೆಕ್ಷನ್ ಟೈಮಲ್ಲಿ ಬಂದ್ಬಿಟ್ಟು ಹಂಗೆ ಮಾಡ್ಬಿಡು ಹಿಂಗೆ ಮಾಡ್ಬಿಟ್ರೆ ಯಾರು ಕೇಳ್ತಾರೆ? ಇಲ್ಲೆಲ್ಲ ಎಲೆಕ್ಷನ್ಗೆ ಒದ್ದಾಡ್ಕೊಂಡು ಕುಂತಿದ್ದವ್ರು ನಾವು. ವಿಧಾನಸಭೆ ಚುನಾವಣೆಯಲ್ಲಿ ನಾವು 8ರಲ್ಲಿ ಗೆಲ್ಲಕ್ಕಾಗಿದೆ 3, ನೀವುಗಳು ಬಂದು ನಿಂತ್ಕೊಂಡ್ರೆ ಇನ್ನೊಂದೆರಡು ರಿಸಲ್ಟ್ ಆಗೋದು. ಕಾಂಗ್ರೆಸ್ ಅವರು 5 ಗೆದ್ಕೊಂಡು ಹೋದ್ರು. ಇವಾಗ ಬಂದ್ಬಿಟ್ಟು ನೀ ಹೇಳ್ದಂಗೆ ಮಾಡೋ, ಹಂಗೆ ಮಾಡಿ ಹಿಂಗೆ ಮಾಡಿ ಯಾರೂ ಕೇಳಲ್ಲ. ಅವ್ರ ಪಕ್ಷದವ್ರೆ ಅವ್ರ ಮಾತು ಕೇಳಲ್ಲ, ಜನ ಕೇಳ್ತಾರೆ. ಎಸ್, ಇದು ಅನಂತಕುಮಾರ್ ಹೆಗಡೆ ಅವರಿಗೆ ಭಾರಿ ತಲೆನೋವನ್ನು ತಂದಿರೋದು ಸ್ವಪಕ್ಷೀಯರೇ. ಹೀಗಾಗಿ ಲೋಕಸಭಾ ಚುನಾವಣೆಯಲ್ಲಿ ಏನಾಗಬಹುದು, ಅವರಿಗೆ ಟಿಕೆಟನ್ನು ಕೊಟ್ಟರೆ ಅನ್ನೋ ರೀತಿ ಕೂಡ ಚರ್ಚೆ ಶುರುವಾಗಿದೆ. BJPಲಿ ಯಾರಿಗೆ ಬೇಕಾದ್ರೆ ಟಿಕೆಟ್ ಕೊಟ್ಕೊಳ್ಳಿ, ಅಥವಾ ಮೈತ್ರಿ ಅಭ್ಯರ್ಥಿಯಾಗಿ JDS ಕೊಟ್ಕೊಳ್ಳಿ, ಕಾಂಗ್ರೆಸ್ ಅವರು ಯಾರನ್ನ ಬೇಕಾದ್ರೆ ಅಭ್ಯರ್ಥಿಯಾರು ಹಾಕ್ಕೊಳ್ಳಿ. ಆದರೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಮತದಾರ ನೀವು, ನಿಮ್ಮ ಸಂಸದರು ಯಾರಾಗಬೇಕು? ನೀವೇನಾದ್ರು ಬದಲಾವಣೆಯನ್ನು ಬಯಸಿದ್ದೀರಾ? ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಧನ್ಯವಾದಗಳು.